ಥರ್ಡ್ ರನ್ನರ್ ಅಪ್ ಆಗಿ ವಿನ್ ಆದೆ. ಸೊ ಎಲ್ಲರೂ ನಿಮ್ಮ ಸಹಕಾರದಿಂದ, ಎಲ್ಲರೂ ದೊಡ್ಡವರು ಚಿಕ್ಕವರಿಂದ ಆಶೀರ್ವಾದ ಪ್ರೋತ್ಸಾಹ, ನನಗೆ ಅಷ್ಟೊಂದೇನು ಮಿಮಿಕ್ರಿ ಹೊಡ್ಬಲ್ಲ. ಒಂದು 3-4 ಜನರದು ಪ್ರಯತ್ನ ಪಡ್ತೀನಿ. ವೇದಿಕೆ ದೊಡ್ಡ ದೊಡ್ಡ ಗಂಡರಿದ್ದಾರೆ, ವೇದಿಕೆ ಮೇಲೆ ದೊಡ್ಡ ಗಂಡರ ಮುಂದೆ ಒಂದು ಚಿಕ್ಕದಾಗಿ ಒಂದು ಪ್ರಯತ್ನ ಪಡ್ತೀನಿ. ಅವ್ರದ್ದು ವಾಯ್ಸ್ ಬರಲಿಲ್ಲ ಅಂದರೆ ಕ್ಷಮೆ ಇರಲಿ. ಮೊದಲನೇದಾಗಿ ಕನ್ನಡ ಅಂದರೆ ಇನ್ನೊಂದು ಹೆಸರೇ ಡಾಕ್ಟರ್ ರಾಜ್ಕುಮಾರ್ ಸರ್. ಕನ್ನಡನ ಉಸಿರಾಡ್ತಾ ಇದ್ದೀವಿ ಅಂದರೆ, ಅದರಲ್ಲೂ ಕಲೆಗಾಗಿ ಉಸಿರಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೊದಲನೇದಾಗಿ ಬರೋದು ನಾನು ಹೆಮ್ಮೆಯಿಂದ ಹೇಳಬೇಕು ಡಾಕ್ಟರ್ ರಾಜ್ಕುಮಾರ್ ಸರ್ದು. ಅವ್ರದ್ದು ಒಂದು ಧ್ವನಿ ಭಾಳ ಸಂತೋಷ ಆಗ್ತಿದೆಯಾ? ಇವತ್ತೆಲ್ಲ ನಾವೆಲ್ಲ ಏನು ಸೇರಿದ್ದೀವಿ, ತುಂಬ ಖುಷಿ ಆಗ್ತಿದೆಯಾ? ಯಾವ ಜನ್ಮದಲ್ಲಿ ಏನಾಗಿದ್ವೋ ಈ ಜನ್ಮದಲ್ಲಿ ನಾವೆಲ್ಲ ಮನುಷ್ಯ ಆಗಿದ್ದೀವಿ. ಎಲ್ಲರೂ ಉಸಿರಾಡ್ತಿರೋದು ಒಳ್ಳೆ ಗಾಳಿ. ಎಲ್ಲರೂ ಸಂತೋಷವಾಗಿರೋಣ. ಬರಲೇ ನೆಕ್ಸ್ಟು ಶಂಕರ್ ನಾಗ್ ಸರ್ದು, ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ದು. ಅಷ್ಟು ನನ್ನ ರಾಜ್ ನಮಸ್ತೆ, ನನ್ನ ತಗೊಟ್ರು ಮತ್ತೊಟ್ಟು ಬರ್ತಾನೆ. ದಟ್ ಈಸ್ ಸಾಂಗ್ಲಾನು ಖುಷಿ ಆಗ್ತದೆ. ನಿಮ್ಮೆಲ್ಲರೂ ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ನೆಕ್ಸ್ಟು ನಂದು ಒಂದು ಮೊದಲನೇ ಚಿತ್ರ ಒಂದು ಜನ್ಮದ ಜಾತ್ರೆ ಅಂತ. ಅದರಲ್ಲಿ ನಾನು ಆವಾಗ ಒಂದು 19-20 ವರ್ಷದ ಹುಡುಗ. ಅದರಲ್ಲಿ ಒಂದು 60 ವರ್ಷ ಮುದುಕನ ಪಾತ್ರ ಮಾಡಿದೆ. ಅದರಲ್ಲಿ ಮುಸ್ರಿ ಕೃಷ್ಣಮೂರ್ತಿ ಸರ್ದು ಆ ಒಂದು ಗೆಟಪ್ಪಲ್ಲೇ ಒಂದು ಪಾತ್ರ ಮಾಡಿದಂಥ ಒಂದು ಪಾತ್ರ. ಅದೊಂದು ಸಿನಿಮಾದ ಒಂದು 2 ಡೈಲಾಗ್ ಅಷ್ಟೇ. ನಾನು ಅನ್ಕೊಂಡೆ ತೋಟದ ಮನೆಗೆ ಹತ್ರ ಎಣ್ಣೆ ಪಾರ್ಟಿ ಅಂದಾಗೆ ಯಾವ್ದು ಮನೆ ಕೆಲಸ ಅಂತ. ಓಹೋ, ಏನಪ್ಪ ವಿಚಾರ ಸಿಕ್ಬಿಟ್ರೆ ನನಗೆ ಬರ್ತೀನಿ ಕಡೆ, ನನ್ಗೆ ಸಾಕು, ನನಗೋಸ್ಕರ ಆಯ್ತಾ ಬರ್ತೀನಿ ಕಡ್ರು. ನೆಕ್ಸ್ಟು ಹುಚ್ಚ ವೆಂಕಟ್ ಸರ್. ಗೊತ್ತಾಯ್ತಾ ಏನು? ಕರ್ನಾಟಕ ಸರ್ಕಾರ ಈ ಸರ್ಕಾರ ಮಾಡೋ ಮತ್ತು ರೈತರು ಸರ್ಕಾರ ಬರಬೇಕು, ಗೊತ್ತಾಯ್ತಾ ಅಮ್ಮ? ಗೊತ್ತಾಯ್ತಾ? ಎಲ್ಲರೂ ಖುಷಿಯಾಗಿರ್ಬೇಕು, ಗೊತ್ತಾಯ್ತಾ? ಇಲ್ಲ ಅಂತ ಗೊತ್ತಿಲ್ಲ, ಹತ್ಬಿಡ್ತೀನಿ ಬರ್ತೀನಿ. ಇರುತ್ತೆ, ಸ್ವಲ್ಪ ವಾಯ್ಸ್ ಸ್ವಲ್ಪ ಇದೆ, ತಪ್ಪಾಗಿದ್ರೆ ಕ್ಷಮೆ ಇರಲಿ. ಈಗ ರಶ್ಮಿ ಅವರಿಂದ ಒಂದು ಗೀತೆ. ಇವ್ರು ಎಲ್ಲಿದ್ದಾರೆ? ಆರ್ಕೆಸ್ಟ್ರಾ ಇವ್ರು ಅಭಿಲಾಷ್. ಸಿಂಗಲ್ ಹಾಡು, ಸೋಲೋ ಹಾಡು ಯಾವ ಸಾಂಗ್ ಒಂದು ಆನ್ ಮಾಡಿ ಅವ್ರದ್ದು. ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಂಗ್, ಅದು ಹಾಕಪ್ಪ. ದಯವಿಟ್ಟು ಏನಾದ್ರು ಸಾಂಗಲ್ಲಿ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಭಿ